ಸಂಗತಿ ಪರಿವರ್ತನೆ ಎಂದರೆ ಒಂದು ಸಂಗತಿ ಮತ್ತೊಂದು ರೂಪ ಪಡೆಯುವುದು ಅಥವಾ ಮತ್ತೊಂದು ವಿಧದಲ್ಲಿ ರೂಪುಗೊಳ್ಳುವುದು. ಪದ್ಮಿನಿ, ಅಯ್ಯೋ ಪೂರ್ವಿ, ಬುಕ್ ನ ಹಿಂಗ್ ಇಟ್ಕೊಂಡು ಓದ್ತಾರೆ ನಮ್ ಕಡೆ. ಪದ್ಮಿನಿ, ಎಷ್ಟು ಚೆನ್ನಾಗಿ ಇಸ್ತ್ರಿ ಮಾಡಿದ್ದೆ ಪುಟ್ಟ ನೀನು. ನೀನ್ ಇದ್ಬಿಟ್ರೆ ಶರ್ಟಿನ ಮೇಲೂ ನೀರ್ಗಿರಲ್ಲ, ನನ್ನ ಹಣೆ ಮೇಲೂ ನೀರ್ಗಿರಲ್ಲ. 10 ಪರಿವರ್ತನೆ ಎಂದರೆ ನಿಧಾನ ಕೊರ್ಸವ ಪದ್ಮಿನಿ. ಸರಿಯಾದ ಟೈಮ್ಗೆ ಊಟ ಮಾಡಿ ಅಪ್ಪಯ್ಯ. ಅಥವಾ ಪಕ್ತೂರ್ಗೆ ಹೋಗ್ತಾ ಇದ್ದೀನಿ, ಬರೋದು ಬೆಳಗಿನ ಜಾವ ಆಗ್ತದೆ. ಗೌಡ್ರ ಮನೆಗೆ ಹುಲ್ಲೊಕ್ಲು ನಮ್ದೇ ಜನರೇಟ್ರು. ಬರೋನೇನವ ಅಪ್ಪಯ್ಯ? ನೀವು ಎಲ್ಲ ಸರ್. ಅಕ್ಕ, ಅಪ್ಪಯ್ಯ ಹೋದ್ರಾ? ಇನ್ನು ನಮ್ದೆಯ ಸಾಮ್ರಾಜ್ಯ. ಇನ್ ತಡ ಮಾಡ್ಬೇಡಿ, ಬ್ಯಾಗ್ ರೆಡಿ ಆಗ್ಬಿಡಿ. ಎಲ್ಲಿಗೆ ಪೂರ್ವಿ? ಅಯ್ಯೋ, ಇಲ್ಲಿ ಗಂಟ ನಾವ್ ಯಾರು ಹೋಗದೆ ಇರೋ ಜಾಗಕ್ಕೆ ಇವತ್ತು ಹೋಗ್ತಾ ಇದೀವಿ. ಹೋದ್ಮೇಕೆಲ್ಲ ನಿಮ್ಗೆ ಗೊತ್ತಾಗ್ತೈತೆ. ಬೇಗ ಬೇಗ ರೆಡಿಯಾಗಿ. ಹೇ ಶೇಖ್ರಿ, ಎಷ್ಟು ವರ್ಷ ಆಗೋಯ್ತಲ್ಲ ನೀನು ನೋಡಿ. ಹೆಂಗಿದೀಯ? ಅಂಗಡಿ ವ್ಯಾಪಾರ ಚೆನ್ನಾಗಿ ನಡೀತಾ ಐತೆ ತಾನೆ? ಅಂದಂಗೆ ನಿನಗೆ 3 ಮಕ್ಳಲ್ವಾ? ಏಟ್ ಮಕ್ಳಿದ್ರಿ ಏನಿಲ್ಲ. ನಾವು ಸಾಯೋ ಕಾಲದಲ್ಲಿ ನಮ್ಮನ್ನ ನೋಡ್ಕೊಳಕ್ಕೆ ಯಾರು ಬರಕಿಲ್ಲ ಅಲ್ವಾ? ಅಲ್ಲ, ನಾನು ಮಕ್ಕಳನ್ನ ನಂಗೆ ಬೆಳೆಸಿಲ್ಲ. ಮುಪ್ಪಾದ್ಮೇಲೆ ಮೂನೆ ಕೂತ್ಕೋ ಅನ್ನಂಗ್ ನನ್ನ ಮಕ್ಕಳನ್ನ ನಾನು ಬೆಳೆಸಿಲ್ಲ, ತಿಳ್ಕೊ. ಹಿರಿಯರು ಬಂದಾಗ ತಲೆ ಬಾಗ್ಬೇಕು, ಕಿರಿಯರು ಬಂದಾಗ ತಲೆ ಸವರ್ಬೇಕು, ಮರ್ಯಾದೆನೆ ಉಸಿರಾಗಿರ್ಬೇಕು, ಸಂಸ್ಕಾರನೇ ಬದುಕಾಗಿರ್ಬೇಕು. ಹಂಗ ಬಾಳ್ಬೇಕು, ಹಂಗ ಬೆಳೆಸಿದೀನಿ ನನ್ನ ಮಕ್ಕಳನ್ನ. ನನ್ನ ಹಿರಿ ಮಗಳು ಹೆಂಗ್ ಗೊತ್ತಾ? ಒಂದೇ ಒಂದು ಹೆಚ್ಚು ಮಾತಾಡಕ್ಕಿಲ್ಲ. ನಯ ವಿನಯನೇ ಅವಳ ಆಸ್ತಿ. ನಮ್ಮನೆ ದೇವತೆ ಅವಳು. ಇನ್ನು ಎರಡನೇವಳು ಪೂರ್ವಿ, ಸ್ವಲ್ಪ ತುಂಟು ಹುಡುಗಿ. ಆದ್ರೂ ನಾನು ಹಾಕಿರೋ ಗೆರೆನ ದಾಟಕ್ಕಿಲ್ಲ. ತುಂಬಾ ಬುದ್ಧಿವಂತೆ, ಧೈರ್ಯವಂತೆ. ಆಗ್ಲಿ
ದೂರದಿಂದ ನೋಡ್ತಾ ಇವ್ನಿ ನನ್ನನ್ನೇ ಎಮ್ಮೆ ತರ ಗುರಾಯಿಸ್ತಾ ಇದ್ಯಾ? ಹಿಂಗೆ ಗುರಾಯಿಸ್ತಾ ಇದ್ರೆ ನಿನ್ ಕಣ್ಗುಡ್ಡೆ ಕಿತ್ತು ಕಡ್ಲೆ ಹಿಟ್ನ ಕದ್ದಿ ಬೋಂಡ ಕರ್ದು ಎಲ್ರಿಗೂ ಹಂಚ್ಬಿಡ್ತೀನಿ ಮಗನೇ. ಬೂಡ್ನವಳು ಅವಳ ಅಕ್ಕಂದಿರ್ತಾನೆ ಬೆಳೆಸಿವ್ನಿ. ಭುಜಂಗ, ಈಗಿನ ಕಾಲ ಸರಿ ಇಲ್ಲಪ್ಪ. ಟಿವಿ ಗಿವಿ ಅನ್ಕೊಂಡು ದಾರಿ ತಪ್ಪ ಹೋಗ್ಬಿಡ್ತಾರೆ. ಅದ್ರಲ್ಲೂ ಹೆಣ್ಣು ಮಕ್ಕಳು ಬೇರೆ. ನಮ್ಮನೇಲಿ ಟಿವಿನೇ ಹೆಚ್ಚಕ್ಕಿಲ್ಲ. ಸಿನಿಮಾ ಗಿನಿಮಾ ಏನು ಅಂತಲೇ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಓದೋದೊಂದೇನೆ ಕ್ಯಾಮೆ. ಇನ್ಯಾವ ಗೀಳು ಹಚ್ಕೊಳಕ್ ಬಿಟ್ಟಿಲ್ಲ ನಾವು. ಅವ್ರೇನ್ ಆಚೆ ಕಡೆಗೆ ಹೋಗಿ ಸಿನಿಮಾ ನೋಡಕ್ಕಿಲ್ಲ ಅನ್ಕೊಂಡಿದ್ಯಾ? ಇಲ್ಲಯ್ಯ, ನನ್ನ ಮಕ್ಕಳು ನಾನು ಕೇಳಿದ ಒಂದು ಹನಿ ನೀರು ಕುಡಿಯಕ್ಕಿಲ್ಲ ಅಂತದ್ರಾಗೆ ಸಿನಿಮಾ ನೋಡ್ತಾರಾ? ಅಕ್ಕ ಲೇಟ್ ಆಯ್ತೈತೆ, ಬಾ ಹೋಗುಮ್ಮ. ತರಕಾರಿ ತಗೊಳಕ್ ಏನೇ ಲೇಟು ಪಾಮ್ನಿ? ಏನು ತರ್ಕಾರಿನ? ನಾನ್ ಹೇಳ್ತಾ ಇರೋದು ಸಿನಿಮಾಗ್ ಲೇಟ್ ಆಯ್ತೈತೆ ಅಂತ. ಬಾ. ಏನು ಸಿನಿಮಾನ? ನಂಬಿಕೆ ಅತಿ ಆಗಿರೋ ಕಡೆನೇಯ ಕೊಡ್ಲಿ ಪೆಟ್ಟು ಬೀಳೋದು. ಇಲ್ ಬಿಡು, ನನ್ನ ನಂಬಿಕೆಗೆ ಯಾವತ್ತು ಕೊಡ್ಲಿ ಪೆಟ್ಟು ಬೀಳಕ್ಕಿಲ್ಲ. ರಾಮಾಯಣದಾಗ ಸೀತಾದೇವಿ ಲಕ್ಷ್ಮಣ್ ರೇಖೆ ದಾಟಿರ್ಬಹುದು, ಆದ್ರೆ ನಮ್ಮ ಮನೆಯಾಗೆ ನನ್ನ ಮಕ್ಕಳು ನಾನು ಹಾಕಿದ ಕೆರೆ ದಾಟಕ್ಕೆ ನಾನು ಬರ್ತೀನಿ. ಟಿಕೆಟ್ ಸಿಕ್ತ ಪೂರ್ವಿ? ನಾವ್ ಹೋದ್ಮ್ಯಾಕೆ ಕೆಲ್ಸ ಆಗದೆ ಇರ್ತೈತಾ? ಅಲ್ಲ ನಾವ್ ಇಲ್ಲಿಗೆ ಏನಕ್ ಬಂದಿದೀವಿ? ಅವ ಥಿಯೇಟರ್ ಮುಂದೆ ನಿಂತು ಕೇಳೋ ಪ್ರಶ್ನೆಯ ಇದು. ಇಲ್ಲಿಗ್ ಬಂದ್ರೆ ಪೂಜೆ ಮಾಡಕ್ ಆಯ್ತದ? ಸಿನಿಮಾ ನೋಡಕ್ ಬಂದಿವಿ ಅದ್ಗೆವ. ಯಾರ್ದಪ್ಪ ಫೋನು? ಹಲೋ, ಏನು ನೋಡ್ರು ಮನೆ ಫಂಕ್ಷನ್ ಕ್ಯಾನ್ಸಲ್? ಏನಪ್ಪ ಮಾಡೋದು? ಬಿಡು, ಮನೆಗೆ ಹೋಗಿ ಪಾಸ್ಬುಕ್ ತಗೊಂಡು ಇವತ್ತು ಬ್ಯಾಂಕಿಂಗ್ ಕೆಲಸ ಮುಗಿಸ್ಬಿಡ್ತೀನಿ. ಏನೇ ಪೂರ್ವಿ, ಸುಳ್ಳು ಸಿನಿಮಾ ಕರ್ಕೊ ಬಂದಿದ್ಯಲ್ಲ? ಸಿನಿಮಾ ಅಂದ್ರೆ ಅಣೆಯ ಗುರ್ರ ಅಂತಾನೆ, ಅಣೆಯ ಅಂದ್ರೆ ನಾವೆಲ್ಲ ಗಡಗಡ ಅಂತೀವಿ. ಅದಕ್ಕೆ ಸುಳ್ಳು ಹೇಳಿವ್ನಿ. ದಿಟ ಹೇಳಿದ್ರೆ ಸಿನಿಮಾ ನೋಡಕ್ ನೀವಿಬ್ರು ಬತ್ತದ್ರಾ? ಊರ್ವಸಿ ನಿಮ್ ಮನೆಗ್ ಮೋಸ ಮಾಡಿ ಹಂಗೆಲ್ಲ ಫಿಲ್ಮ್ ನೋಡಕ್ ನಂಗ್ ಮನ್ಸ ಹಾಕಿಲ್ಲ. ಏನ್ ನಡ್ರಿ ಎಲ್ಲ ಮೊದ್ಲು ಮಂತಕ್ಕೆ. ನಾನ್ ಸಿನಿಮಾ ನೋಡ್ಲೇಬೇಕು ಕಣವಾ. ಓಹೋ, ಬೀಗ ಹಾಕ್ಬಿಟ್ಟೈತೆ. ನಾನು ಹೊಂಟಾಗ ಎಲ್ಲ ಮನೆಗೆ ಇದ್ರಲ್ಲ, ಎಲ್ಲ ಎತ್ತಗೊಂಟ್ಬಿಟ್ರು. ಯಾಕೆ ಬೀಗ ಹಾಕವ್ರೆ ಅಂತ ನೋಡ್ತಾ ಇದೀಯ ಭುಜಂಗಣ್ಣ? ಇನ್ನೆಲ್ಲೋದಾರು ಎಲ್ಲ ಒಟ್ಟಿಗೆ ದೇವಸ್ಥಾನಕ್ಕೆ ಹೊಂಟಿರ್ತಾರೆ. ಯಾವ ದೇವಸ್ಥಾನಕ್ಕೂ ಇಲ್ಲ, ಎಲ್ಲೂ ಇಲ್ಲ. ಎಲ್ರೂನುವೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಲಕ್ಷ್ಮೀ ಥಿಯೇಟರ್ ಹತ್ರ ಕಂಡೆ ಸಿನಿಮಾಕ್ ಹೋಗವ್ರೆ. ಅಪ್ಪ ಹಿಂಗ್ ಈ ವಿಷಯ ಗೊತ್ತಾದ್ರೆ ನೊಂದ್ಕೋತಾರೆ, ಕೋಪ ಮಾಡ್ಕೋತಾರೆ. ಬನ್ನಿ ವಾಪಸ್ ಹೊಂಟೋಗುವ. ಸಿನಿಮಾ ಶುರು ಆಗೋಯ್ತದೆ, ಬಾರಕ್ಕ. ಬಾ 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 ಬಾ. ಏನ್ ಮಾತಾಡ್ತಿದ್ಯಾ ನೀನು? ನನ್ನ ಮಕ್ಕಳು ಸಿನಿಮಾಗೆ ಹೋಗದ? ನನ್ನ ಮಕ್ಕಳು ಅಲ್ಲಿರಕ್ ಸಾಧ್ಯನೇ ಇಲ್ಲ. ಈಗಲೇ ಹೋಗಿ ನೋಡ್ತೀನಿ. ಬೇಗ ಬನ್ನಿ, ಸಿನಿಮಾ ಶುರು ಆಗ್ಬಿಡ್ತೈತೆ. ಪೂರ್ವಿ, ಈ ಸಿನಿಮಾ ಎಲ್ಲ ಬ್ಯಾಡ, ಬಾ ಹೊಂಟೋಗುವ. ನಿಂದ್ ಒಳ್ಳೆ ರಗ್ಳೆ ಅಕ್ಕ. ಮೊದ್ಲು ಸಿನಿಮಾ ನೋಡಕ್ ಶುರು ಮಾಡು, ಆಮೇಲೆ ನಾನೇ ಹೋಗುವ ಅಂದ್ರು ನೀನೇ ಬರಕಿಲ್ಲ. ನಿಮ್ಗೆ ಯಾರಿಗೂ ಅವರು ಅಂದ್ರೆ ಸ್ವಲ್ಪನೂ ಭಯ ಇಲ್ಲ ಅಲ್ವಾ? ಅಯ್ಯೋ ಅದ್ಕೆ ಬಾ, ಅಣ್ಣ ಏನ್ ಭಯ ಇರೋದಕ್ಕೆ ಅಲ್ವಾ? ಅಣ್ಣಯ್ಯ ಅಂಗಡಿಗೆ ಹೋದ್ಮೇಲೆ ಕರ್ಕೊಂಡ್ ಬಂದಿದ್ದು. ಊರ್ವಶಿ ಅತ್ತೆ, ಹೀರೋ ಎಂಟ್ರಿ ಬೇಗ ಬಂದ್ಬಿಡ್ತೈತೆ, ಬನ್ನಿ ಹೋಗುವ. ಬಾ 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 ಬಾ.
रुक जाओ सलीम भाई, वो अभी तक नहीं मिला। रोटी मिलने के बाद बताऊंगा। आप रुक जाइए। ಪೂರ್ವಿ ಅಪ್ಪಯ್ಯ ಯೋನ್ ಬೇಕಾದ್ರೂ ಕ್ಷಮಿಸ್ತಾರೆ, ಆದ್ರೆ ಅಪ್ಪಯ್ಯನ್ ಮಾತ್ ಮೀರಿ ಸಿನಿಮಾಗ್ ಬಂದಿದೀವಿ ಅಂತ ಗೊತ್ತಾದ್ರೆ ಕ್ಷಮ್ಸಕ್ಕಿಲ್ಲ ಕಣೆ. ಏ ಅಕ್ಕ, ಅಪ್ಪಯ್ಯ ಬರೋದ್ರೊಳಗೆ ನಾವ್ ಮನೆಗೆ ಹೊಂಟೋಗಿರ್ತೀವಿ. ರೇ ಯಾರಿ ನೀವು ಎಲ್ರಿ ಹೋಗ್ತಿದ್ರಾ? ಟಿಕೆಟ್ ಎಲ್ರಿ? ಟಿಕೆಟ್ ಕೊಡ್ತೀನಿ ಬನ್ನಿ. ಏಯ್ ಯಾವನ್ಲ ಅವನು ಮುಖಕ್ಕೆ ಟಾರ್ಚ್ ಬಿಟ್ಟು ಟಾರ್ಚರ್ ಕೊಡ್ತೀರ ಅವನು? ಅಪ್ಪಯ್ಯ, ಏಯ್, ಎಷ್ಟು ಧೈರ್ಯ ಇಟ್ಕೊಂಡು ಇಲ್ಲಿ ಗಂಟ ಬಂದ್ರೆ?